ಬೆದರಿಕೆ ಹಾಕ್ತಾರನ್ರಿ. ಅವರು ಸುಮ್ಮನೆ ಹಿಂಗಂದ್ರೆ ಜನ ಬರ್ತಾರೆ. ನಿಂತ್ಕೊಂಡ್ರೆ ಸಾರ್ವಜನಿಕವಾಗಿ ನಿಂತ್ಕೊಂಡ್ರೆ ನೀವು ಬಂದ್ರೆ ಈ ಮತ್ತೆ ನೋಡುವ ಇಷ್ಟ ಬಂದಂಗ್ ನಡ್ಕೋಬೋದಾ? ಮಾತಾಡ್ಬೋದಾ? ಇದು ಟೈಟ್ ಮಾಡ್ತೀವಿ, ಬೋಲ್ಟು ಟೈಟ್ ಮಾಡ್ತೀವಿ. ಮಾಡ್ರಪ್ಪ ನೋಡೋಣ. ಇವರಿಂದ 10 ಜನ ಕನ್ನಡವೇ ಉಸಿರು. ವಿರೋಧ ಮಾಡ್ತೀರಾ? ವಿರೋಧ ಮಾಡ್ತೀರಿ ಅಂತ ಹೇಳಿ ಯಾಕೆ ನೀವು ಬಿಜೆಪಿ ಕನ್ನಡ ಅದರ ಮೇಲೆ ಅವರ ಮಾತಿಗೆ ಅಡಚಣೆ ಮಾಡೋದು ಸಮರ್ಥಿಸ್ಕೋತಾರ. ಬೆದರಿಕೆ ಆಯ್ತು. ಕನ್ನಡ ವಿರೋಧಿ ಬಿಜೆಪಿಗೆ ಸನ್ಮಾನ್ಯ ಮಾತಾಡಿ. ಸವಾಲ್ ತರ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ರಾಜ್ಯಪಾಲರ ಒಂದು ಸ್ವಾಭಿಮಾನದಿಂದ ಇರ್ತಕ್ಕಂಥ ಭಾಷಣ ಇದೆಯಲ್ಲ, ರಾಜ್ಯಪಾಲರಿಗೆ ಹಿಂದಿ ಬಾಯಲ್ಲಿ ನಾವು ಏನ್ ಹೇಳಿಸ್ತೀವಿ ಅದೆಲ್ಲ ನಡೆಯುವಂಥದ್ದು, ನಡಿಬೇಕು, ಗೌರವವಾಗಿ ನಡಿಬೇಕು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು. ಬಿಜೆಪಿ ಬರಲ್ವಾ, ಕನ್ನಡಿಗರು ಬರಲ್ವಾ? ಮೇಕೆದಾಟು ಬರೀ ಕಾಂಗ್ರೆಸ್ ಅವರ ಹೋರಾಟ, ಕರ್ನಾಟಕದ ಮೇಕೆದಾಟು ಬರೀ ಕಾಂಗ್ರೆಸ್ ಅವರ ಹೋರಾಟ. ಅಶ್ವಥ್ ಅವರೇ, ನೀವು ಮತ್ತೆ ಹೀಗೆ ಯಾಕೆ ಮಾತಾಡ್ತೀರಿ? ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವು ಮಾತಾಡಿ, ನೀವು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಜವಾಬ್ದಾರಿ ಸರ್ಕಾರ ಇದು. ಈಗ ಏನೋ ಫಿಲಂ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿ ಬಾರಿ ನಾವಿದ್ದಾಗೂ ದುಡ್ಡು ಕೊಟ್ಟಿದ್ದೀರಿ, ಅವರು ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಹೆಡ್ ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತಿರ್ಸ್ಬೇಕು, ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು, ಆ ಹೆಡ್ ಮಾಸ್ಟರ್ ಕೆಲಸ. ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು. ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಇವಾಗೆಲ್ಲ ಏನ್ ಹೇಳ್ತಾವ್ರೆ, ನಮ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ಆಮೇಲೆ ಇವರೊಂದು ವಾಟ್ಸ್ಆಪ್ ಬಿಟ್ರು, ನಾವ್ ಇಂಥವ್ರು ಕೊಟ್ಟಿದ್ದೀರಿ ಅಂತ. ಪೋಸ್ಟಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ. ಪೋಸ್ಟಲ್ಲಿ ಹಾಕ್ಬಿಟ್ಟು ಬರೋರಿಲ್ಲ. ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ನನಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ಅಲ್ಲಿ ನಾವು ಕಲಾವಿದರಿಗೆ ಗೌರವ ಕೊಡಬೇಕು. ನೋಡ್ರಿ, ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ, ಯಾರು ಬರ್ಲಿಲ್ಲ. ಯಾಕೆ ಬರ್ಬೇಕು? ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ? ಯಾರು ಬರ್ತಾರೆ? ಮೇಕೆದಾಟು ಬರೀ ಕಾಂಗ್ರೆಸ್ ಅಂತ ನೀವೇ ಯಾಕೆ ಧಮಕಿ ಹಾಕ್ತೀರಾ? ನೀವು ಅದನ್ನ ಕಾಂಗ್ರೆಸ್ ಪಕ್ಷಾತೀತವಾಗಿ ಯಾರೋ ಸಾಹಿತಿಗಳು, ಯಾರೋ ಕನ್ನಡ ಪರ ಹೋರಾಟಗಾರರು ಅವ್ರು ಮಾಡಿದ್ರೆ ಕನ್ನಡ ಪರ ಹೋರಾಟಗಾರರು, ದಲಿತ ಹೋರಾಟಗಾರರು ಹೋದ್ರು.
ಮೇಕೆದಾಟು ನೀರು ಕುಡಿಯೋದು ಮೇಕೆದಾಟಲ್ಲಿ ಕೂತ್ಕೊಂಡ್ರು ನಿಮ್ಮ ಮಾತನ್ನ ಮೇಕೆದಾಟಲ್ಲಿ ಸ್ನಾನ ಮಾಡಿದ್ರು. ಮಾತಾಡಿ. ನಾನು ನೋಡಿದೆ ಅದನ್ನೆಲ್ಲ. ಯಾಕೆ ಮೇಕೆದಾಟು ಬಿಡಪ್ಪ. ನೀವು ನೋಡಿ, ನೀವು ಮೊದಲು ಪೊಲ್ಯೂಟ್ ಯಾವಾಗ ಗುರಿಂಗೆ? ಅಶ್ವಥ್ ಅವ್ರೆ, ಕೂತ್ಕೊಳ್ಳಿ, ಅಶ್ವಥ್. ನೀವು ಯಾವಾಗಿಂದ ಅಶ್ವಥ್ ಅವ್ರೆ, ಏನ್ ಗುರು? ಅಶ್ವಥ್ ಅವ್ರೆ ಕೂತ್ಕೊಳ್ಳಿ. ನೀನು ಹೇಳ್ತಾನೆ ಇದೀಯಪ್ಪ. ಜಾತಿ ಅಶ್ವಥ್. ನೀವು ಅಶ್ವಥ್ ಕೂತ್ಕೊಳ್ಳಿ. ನಾನು ಮೇಕೆದಾಟುಗೆ ಹೋಗಿ ನದಿಯಲ್ಲಿ ಕೂತ್ಕೊಂಡ್ರು, ನದಿಗೆ ಪೂಜೆ ಮಾಡಿದ್ರು, ಪಂಚೆ ಹಾಕ್ಬೇಕು. ಅದೇ ಈಗ ಅದೆಲ್ಲ ಯಾಕೆ ನೀವು ಸಂಪರ್ಕ ಅವ್ರು ಮಾತಾಡಿ? ಏನ್ ಮಾಡಿದ್ರು ಅವರೆಲ್ಲ? ಫೋಟೋ ಶೋಟೋ ಆಯ್ತು. ಅದು ಈಗ ಚಲನಚಿತ್ರ ಅದನ್ನೇ ನಾನು ಹೇಳ್ತಾ ಇರೋದು. ಇದು ಅವ್ರ ಕಾರ್ಯಕ್ರಮ, ಡಿ ಕೆ ಶಿವಕುಮಾರ್ ಅವ್ರ ಕಾರ್ಯಕ್ರಮ. ಅವರ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಕಾರ್ಯಕ್ರಮ. ವಾಟ್ ಈಸ್ ಡಿ ಕೆ ಶಿವಕುಮಾರ್ ಅಶೋಕ ತೋರ್ಸಕ್ಕೆ ಮಾಡಿದ ಕಾರ್ಯಕ್ರಮ. ನಾನು ಕೇಳಿದೆ, ನಾನು ಸಿದ್ದರಾಮಯ್ಯನವ್ರು ಕೇಳಿದೆ, ಅಸೆಂಬ್ಲಿಯಲ್ಲೇ ಕೇಳಿದ್ದೀನಿ, ಇಲ್ಲೇ ಕೇಳಿದ್ದೀನಿ. ಏನ್ ಸರ್ ನಿಮ್ ಫೋಟೋ ಒಂದು ಇಲ್ಲ, ಎಲ್ಲ ಡಿ ಕೆ ಶಿವಕುಮಾರ್ದೇ ಇದೆ ಅಂದ್ರೆ ಹೇಳಿದ್ರು. ಮತ್ತೆ ಪ್ರೋಗ್ರಾಮ್ ಅವ್ರದ್ದು ಸಬ್ಜೆಕ್ಟ್ ಅಲ್ಲಲ್ಲ, ಆಯ್ತು. ಅವ್ರು ನನ್ ಪ್ರೋಗ್ರಾಮ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಅವ್ರ ಮೇಲೆ ಸೇಡ್ ತೀರ್ಸ್ಕೊಡ್ರೆ ಯಾವ ನ್ಯಾಯ? ಕಲಾವಿದರಿಗೆ ನಾವು ದುಡ್ಡು ಕೊಡ್ತೀರಾ? ನೆಕ್ಸ್ಟ್ ನಾವೇನು ಕೊಡಲ್ಲ. ಅವರು ನೋಡಿ, ಅವ್ರ ಎಲೆಕ್ಷನ್ ಬೇಕಾದಷ್ಟು ಜನ ಕಲಾವಿದರು ಕಾಂಗ್ರೆಸ್ಗೂ ಕ್ಯಾನ್ವಾಸ್ ಮಾಡಿದ್ದಾರೆ, ಬಿಜೆಪಿಗೆ ಮಾಡಿದ್ದಾರೆ, ಜನತಾದಳಕ್ಕೆ ಮಾಡಿದ್ದಾರೆ. ಅವ್ರು ಯಾವ ಟೈಮಲ್ಲಿ ಯಾರ್ಗ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅದರಿಂದ ನೀವು ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದ್ರೆ ನೀವು ಟೈಟ್ ಮಾಡ್ಬೇಕಾಗಿರೋದು ಇಲ್ಲಿ ಸರ್ಕಾರಕ್ಕೆ. ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ